ನಮಸ್ಕಾರ ಕರ್ನಾಟಕ ಜನತೆಗೆ. ಇದು ಬೀಟ್ರೋಟ್. ಇದನ್ನು ನಾನೇ ಕೃಷಿ ಮಾಡಿರುವಂತಹ ಬೀಟ್ರೋಟ್. ಅಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಮಗೆ ಮಾಹಿತಿಯ ಕೊರತೆ ಅನ್ನೋದೇ ಉದ್ದೇಶ. ಯಾಕಪ್ಪ ಅಂದರೆ ಈ ಬೀಟ್ರೋಟ್ಗೆ ನಾನು ಸುಮಾರು 4 ಬಾರಿ ಗೊಬ್ಬರವನ್ನು ಹಾಕಿದ್ದೀನಿ. 4ರಿಂದ 5 ಸಲ ಕೀಟನಾಶಕ ಹಾಗೂ ಟಾನಿಕ್ ಅಂತ ಔಷಧಿ ಹೊಡೆದಿದ್ದೀನಿ. ಅಂದರೆ ನಮಗೆ ಮಾಹಿತಿ ಇಲ್ಲ, ಇದು ಆಹಾರವಾಗಿ ಉಳಿದಿದೆಯಾ ಅಥವಾ ವಿಷವಾಗಿದೆಯಾ ಅನ್ನೋದು ಗೊತ್ತಿಲ್ಲ. ಸಾವಯವದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಅಂದರೆ ಇದನ್ನು ತಗೋಬೇಕು ಅಂದರೆ ಹೊಳಪು ಬರಬೇಕು. ಹೊಳಪಿಗೂ ಕೂಡ ಇವತ್ತು ಔಷಧಿ ಬಂದಿದೆ. ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಜನರಿಗೆ ಆಹಾರ ಆರೋಗ್ಯವಾಗಿರ್ಬೋದಕ್ಕಿಂತ ಅದು ಸುಂದರವಾಗಿ ಕಾಣಿಸ್ತಿರ್ಬೇಕು. ಅದು ಹೇಗೆ ಇರಲಿ, ಅದು ವಿಷನೇ ಇದ್ದರೂ ಚೆನ್ನಾಗಿದ್ದರೆ ನಮ್ಮ ಜನರು ತಿಂತಾರೆ. ಹಂಗಾಗಿದೆ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಇದನ್ನು ಹೀಗೆ ಬಿಡೋದಾ ಅಥವಾ ಇದನ್ನು ಕಲ್ಟಿವೇಟ್ರ್ ಹಾಕಿ ಗೊಬ್ಬರ ಮಾಡೋದಾ ಒಂದು ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ಅದಕ್ಕೆ ಅಧಿಕ ಬೆಲೆನೂ ಇದೆ. ಈ ಬೀಟ್ರೋಟಿಗೆ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಸೀಸನ್ ಇರೋದ್ರಿಂದ ಇದರ ರೇಟು ಕೂಡ ಜಾಸ್ತಿನೇ ಇದೆ. ಆದರೆ ಇದನ್ನು ನಾನು ಇಟ್ಕೊಳ್ಬೇಕು ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ವಿದ್ಯಾವಂತರಾಗಿದ್ದು ಜನರಿಗೆ ವಿಷ ಕೊಡಿಸ್ತಾ ಇದೆಯೋ ಏನೋ ಅನ್ನೋದ್ರ ಬಗ್ಗೆ ನನಗೂ ಯಾಕೋ ಮಾನಸಿಕವಾಗಿ ನೋವುಂಟಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು, ಯಾಕಂದರೆ ಈ ಬೀಟ್ರೋಟ್ ಬೆಳೆಯೋಕ್ಕಿಂತ ಮುಂಚೆ ನಾನು ಸಾಂಬಾರು ಸೊಪ್ಪು ಹಾಕಿದ್ವಿ. ಸಾಂಬಾರು ಸೊಪ್ಪಿಗೆ ನಾವು ಸಾಂಬಾರು ಸೊಪ್ಪಿಗೆ ಕೀಟನಾಶಕ ಅಥವಾ ಅದಕ್ಕೊಂದು ಔಷಧಿ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಪ್ಪ ಅಂದರೆ ಅದಕ್ಕೂ ಸಹ ಒಂದು ಔಷಧಿ ಹೊಡೆದ್ರು. ಯಾವ ಔಷಧಿ ಅಂದರೆ ಅದಕ್ಕೆ ಅದು ಬಾಡಬಾರ್ದಂತೆ ಸೊಪ್ಪು. ಅದಕ್ಕೋಸ್ಕರ ಕೀಳೋಕ್ಕಿಂತ 2 ದಿನ ಮುಂಚೆ ಅವರೇ ತಂದು, ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವರೇ ತಂದು ಔಷಧಿ ಹೊಡಿತಾರೆ. ಸೊ ಹೀಗೆಲ್ಲ ಇರೋದ್ರಿಂದ ದಯವಿಟ್ಟು ಮಾನ್ಯ ಕೃಷಿ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ, ದಯವಿಟ್ಟು ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ನಿಮ್ಮ ಕೃಷಿ ಇಲಾಖಾ ಅಧಿಕಾರಿಗಳಿಗೂ ರೈತರನ್ನ ಸೇರಿಸ್ಕೊಂಡು ದಯವಿಟ್ಟು ರಾಸಾಯನಿಕ ಮುಕ್ತ ಕೃಷಿಗೆ ಅವಕಾಶ ಮಾಡಿಕೊಡಿ. ಇದನ್ನಂತೂ ನಾನು ಮಾರೋಕ್ಕೆ ಯಾಕೋ ಮನಸ್ಸೇ ಬರ್ತಿಲ್ಲ. ಸೊ ದಯವಿಟ್ಟು ಕೃಷಿ ಮಂತ್ರಿಗಳು ಹಾಗೂ ಮಾನ್ಯ ಸರ್ಕಾರ ಹಾಗೆ ಕೃಷಿ ಇಲಾಖೆ ಇಂತಹ ಕೀಟನಾಶಕ ಮತ್ತು ರಾಸಾಯನಿಕ ಮುಕ್ತ ಆಹಾರವನ್ನಾದರೂ ಮಾಡಿ. ಯಾಕಂದರೆ ನಾವು ಅಂದರೆ ಬೆಂಗಳೂರು ಭಾಗದಲ್ಲಿ ಅವರು ಉಸಿರಾಡ್ತಿರೋ ಗಾಳಿ ವಿಷ, ಅವರು ಇಂಗಾಲದ ಡೈಆಕ್ಸೈಡು, ಇಂಗಾಲದ ಮಾನಾಕ್ಸೈಡು, ಆ ಕುಡಿತಿರೋ ನೀರು ವಿಷ, ಗಾಳಿ ವಿಷ, ಎಲ್ಲ ವಿಷ ಆಗಿರೋದ್ರಿಂದ ಅಟ್ಲೀಸ್ಟ್ ಆಹಾರ ಆದರೂ ವಿಷ ಮುಕ್ತವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಇತ್ತೀಚೆಗೆ ಅದಕ್ಕೂ ಸಹ ಬಣ್ಣ ಹಾಕ್ತಿದ್ದಾರೆ, ಆಹಾರಕ್ಕೂ ಬಣ್ಣ ಹಾಕ್ತಿರೋದ್ರಿಂದ ಈಗ ನಮ್ಮ ಸರ್ಕಾರ ಬಣ್ಣ ಮುಕ್ತವಾಗಿರುವಂಥ ಆಹಾರ ನೀಡಬೇಕು ಅಂತ ಹೇಳಿದ್ದಾರೆ. ಆದರೆ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸೋಕ್ಕಾಗಿಲ್ಲ. ಆದರೆ ದಯವಿಟ್ಟು ಆಹಾರನಾದರೂ ನಾವು ತರಕಾರಿ ಬೆಳೀತಿರೋದನ್ನಾದರೂ ಸಾವಯವವಾಗಿ ಬೆಳೀಲಿ. ಮತ್ತು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬೀಜ, ಗೊಬ್ಬರ ಇದನ್ನು ಸ್ವಲ್ಪ ಸಬ್ಸಿಡಿಯಾಗಿ ಕಡಿಮೆ ಪ್ರಮಾಣದಲ್ಲಿ ನೀಡಿದರೆ ನಮಗೂ ಸಹ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.